ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆಯಲಿರುವ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಿಲಾನ್ಯಾಸ ಕಾರ್ಯಕ್ರಮ ನಡೆದು ಬಳಿಕ ಸಭಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಅಶೋಕ್ ಕುಮಾರ್ ರೈ ಮಾತನಾಡಿ, ಮುಂದಿನ 1.5 ವರ್ಷದೊಳಗೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳು ಪೂರ್ಣಗೊಂಡು 2 ವರ್ಷದೊಳಗೆ ಬ್ರಹ್ಮ ಕಲಶೋತ್ಸವ ನಡೆಯಬೇಕು. ಈ ಗುರಿ ಇಟ್ಟುಕೊಂಡು ಕೆಲಸ ಮಾಡಲಾಗ್ತಾ ಇದೆ ಅಂತ ಹೇಳಿದರು. ಜೀರ್ಣೋದ್ಧಾರದ ಒಂದು ದೊಡ್ಡ ಕೆಲಸಕ್ಕೆ ನಾವೆಲ್ಲ ಕೈ ಹಾಕಿದ್ದೇವೆ. ಬಹುಶಃ 1.5 ವರ್ಷ 2 ವರ್ಷದ ಒಳಗೆ ಈ ಜೀರ್ಣೋದ್ಧಾರ ಕೆಲಸವನ್ನು ನಾವು ಪೂರ್ತಿಗೊಳಿಸಬೇಕು ಅನ್ನೋ ಒಂದು ಕನಸನ್ನು ಕೂಡ ಕಂಡಿದ್ದೇವೆ. ತಮಗೆಲ್ಲರಿಗೆ ಗೊತ್ತಿದೆ, ಸುಮಾರು ಒಂದು 6 ತಿಂಗಳಿನಿಂದ ಯಾವ ರೀತಿ ಈ ಕಾರ್ಯಕ್ರಮವನ್ನು ಮಾಡಬೇಕು, ಈ ಜೀರ್ಣೋದ್ಧಾರವನ್ನು ಮಾಡಬೇಕು, ನಮ್ಮ ಕನಸು ಏನಿದೆ. ನಮ್ಮ ಕನಸು ನಾವು ಸ್ವಂತ ಇಚ್ಛೆಯಲ್ಲಿ ಮಾಡಿಕೊಂಡದ್ದಲ್ಲ. ದೇವರ ಕೆಲಸ ಮಾಡುವಾಗ ದೇವರು ಯಾರನ್ನಾದರೂ ಒಬ್ಬರನ್ನು ನೇಮಕ ಮಾಡ್ತಾರಂತೆ. ನಮ್ಮ ಕೆಲಸ ಮಾಡಲಿಕ್ಕೆ ಒಬ್ಬ ಬೇಕು, ಆ ಕೆಲಸದ ಜವಾಬ್ದಾರಿಯನ್ನು ನಿಮಗೆ ಕೊಡ್ತೇನೆ, ನೀವು ಅದನ್ನು ವ್ಯವಸ್ಥಿತವಾಗಿ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ನಿರ್ಮಾಣ ಮಾಡ್ತಾರಂತೆ. ನಾನು ಹಿಂದೆ ಶಾಸಕನಾಗುವ ಮೊದಲು ಈ ರಸ್ತೆಯಲ್ಲಿ ಹೋಗುವಾಗ ಕನಸು ಕಾಣ್ತಾ ಇದ್ದೆ. ಈ ಬದಿಯಲ್ಲಿರುವಂಥ ಹಾಳು ಬಿದ್ದಿರುವಂಥ ಈ ತುಂಬ ಕಟ್ಟಡಗಳಿಲ್ಲಿ ಇತ್ತು, ಇದನ್ನು ತೆರವುಗೊಳಿಸಬೇಕು. ತುಂಬ ಸಲ ಇಲ್ಲಿ ಬಂದಾಗ ಇವ್ರ ಹತ್ರ ಎಲ್ಲ, ಈ ಸಮಿತಿಯವರ ಹತ್ರ ಎಲ್ಲ ಕೇಳ್ತಾ ಇದ್ದೆ. ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಪಂಜಿಗುಡ್ಡೆ ಈಶ್ವರ ಭಟ್ ಮಾತನಾಡಿ, ದೇವಸ್ಥಾನಕ್ಕೆ ಸೇರಿದ 8 ಎಕರೆ ಜಾಗ ಸ್ವಾಧೀನಪಡಿಸಿ 20 ಹಳೆಯ ಕಟ್ಟಡ ತೆರವು ಮಾಡಲಾಗಿದೆ. ನೆಲ್ಲಿಕಟ್ಟೆಯಲ್ಲಿ 3 ಮನೆಯವರು ಬಿಟ್ಟುಕೊಡುವ ಭರವಸೆ ನೀಡಿದ್ದಾರೆ. ದೇವಳದ ಜಾಗ ಎಲ್ಲೆಲ್ಲಿದೆಯೋ ಎಲ್ಲವನ್ನ ಕೂಡ ಸ್ವಾಧೀನ ಮಾಡಿಕೊಳ್ಳಲಾಗುವುದು. ಅನೇಕ ಸಾನ್ನಿಧ್ಯಗಳನ್ನು ಮಧ್ಯಂತರ ಅವಧಿಯಲ್ಲಿ ನಾನಾ ಕಡೆ ಸ್ಥಳಾಂತರ ಮಾಡಿದ್ರು. ಈಗ ಅದೆಲ್ಲವೂ ಮೂಲಕ್ಕೆ ಬರ್ತಾ ಇದೆ ಎಂದರು. ಉಂಟಂತ ಹೇಳಿದಕ್ಕೆ ಮೊದಲು ರಕ್ತೇಶ್ವರಿ ದೈವವನ್ನು ಒಳಗಿಟ್ಟದನ್ನು ಹೊರಗೆ ಹಾಕಿದ್ದಾರೆ. ಈಗ ಅದನ್ನು ಒಳಗೆ ಕರೆಸುವಂಥ ಕೆಲಸವನ್ನು ದೈವಜ್ಞರ ಮುಖಾಂತರ ನಾವು ಮಾಡಿದ್ದೇವೆ. ಮತ್ತು ನೋಡಿ, ನವಗ್ರಹ ಗುಡಿ ಈಗ ಹೊರಗೆ ಉಂಟು, ಅದನ್ನು ಒಳಗೆ ಕರೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಬಿಡಿ, ಆ ಕೌಂಟ್ರು ಕೂಡ ಮೊದಲು ಈಚೆ ಮೂಲೆಯಲ್ಲಿತ್ತು, ಅದನ್ನು ಆಚೆ ಮೂಲೆಗೆ ಹಾಕಿದ್ರು, ವಾಪಸ್ ಈಚೆ ಮೂಲೆಗೆ ಹಾಕುವಂಥ ಕೆಲಸ ಆಗ್ತದೆ. ಅದಲ್ಲದೆ ನೋಡಿ, ಅನ್ನಛತ್ರ ಮೊದಲು ನಟರಾಜ ವೇದಿಕೆಯಲ್ಲಿತ್ತು, ಈಗ ಅನ್ನದಾಗುಳು ಮುಕ್ತಾದ ಸ್ಥಳಕ್ಕೆ ವಾಪಸ್ಸು ಜಾತ್ರೆ ದಿವಸ ಕೂಡ ಇಲ್ಲೇ ಆಗಿದೆ. ಅದಲ್ಲದೆ ಅನ್ನಛತ್ರ ಇಲ್ಲೇ ಆಗುವಂಥ ಮಾತನ್ನು ಕೂಡ ಶಾಸಕರ ಬಾಯಿಂದ ಮೊನ್ನೆ ಬಂದಿದೆ. ಇದೆಲ್ಲ ನಮಗೆ ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಿಂದಾದದ್ದು. ದೇವಳದ ಒಳಾಂಗಣದಲ್ಲಿ ನಿರ್ಮಿಸಿರುವ ನೂತನ ಸೇವಾ ಕೌಂಟರ್ ಅನ್ನು ಶಾಸಕರು ಉದ್ಘಾಟಿಸಿದ್ರು. ಹಳೆಯ ಕೌಂಟರ್ ತೆರವು ಮಾಡಿ ಅಲ್ಲಿ ನವಗ್ರಹ ಗುಡಿ ನಿರ್ಮಾಣವಾಗಲಿದೆ. ಗದ್ದೆಯಲ್ಲಿರುವ ನವಗ್ರಹ ಗುಡಿ ತೆರವಾಗಲಿದೆ. ಸಭಾ ಕಾರ್ಯಕ್ರಮಕ್ಕೂ ಮೊದಲು ರಾಜಾಂಗಣ ಸುತ್ತಲಿನ 4 ಕಟ್ಟೆ, ಕೆರೆ ಬಳಿಯ ಕಟ್ಟೆ, ಅಶ್ವತ್ಥ ಮರದ ಕಟ್ಟೆ ನಿರ್ಮಾಣಕ್ಕೆ ಶಿಲಾನ್ಯಾಸ ಮಾಡಲಾಯಿತು. ಕೆರೆ ಅಭಿವೃದ್ಧಿಗೆ ಚಾಲನೆ ನೀಡಿ ನೂತನ ಅಯ್ಯಪ್ಪ ಗುಡಿಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ತಂತ್ರಿಗಳಾದ ಬ್ರಹ್ಮಶ್ರೀ ಕುಂಟಾರು ರವೀಶ್ ತಂತ್ರಿ ಧಾರ್ಮಿಕ ವಿಧಾನ ನೆರವೇರಿಸಿದ್ದಾರೆ. ಪ್ರಧಾನ ಅರ್ಚಕರಾದ ವಸಂತ ಕೆದಿಲಾಯ ಸಹಕರಿಸಿದರು. ಈ ವೇಳೆ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು, ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯೆ ಮಲ್ಲಿಕಾ ಪಕ್ಕಳ, ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯ ಶಿವನಾಥ್ ರೈ ಮೇಗಿನಗುತ್ತು, ಕಟ್ಟಡ ಸಮಿತಿ ಸಂಚಾಲಕ ಸಂತೋಷ್ ರೈ ನಳಿಲು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.